ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಮನೆಯವರು ಬಾಳ ಸಂಗಾತಿ. ಇಲ್ಲಿ ನೋಡಿ ಅವ್ವ, ಇಲ್ಲಿ ನೋಡಿ ಒಗ್ಗರಣೆ ಮಾಡಿಕೊಳ್ತಿದ್ದಾಳೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಏನದು ಉಪ್ಪು ಹಾಕಕ್ಕೆ ಹೋಗಿ ಚಾಪುಡಿ ಡಬ್ಬಿ ತೆಗೆದುಕೊಂಡಿದ್ರು ಫ್ರೆಂಡ್ಸ್. ಈಗ ಉಪ್ಪು ತೆಗೆದುಕೊಂಡಿದ್ದಾರೆ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಇವರು ಅನ್ನದ ಡಬ್ರಿನ ತೆಗೆದುಕೊಂಡು ಬಂದಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಉಪ್ಪು ಈಗ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಹಾಯ್ ಮಾಡು ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್, ಇವ್ರ ಅತ್ತೆ ಮೊಟ್ಟೆ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್, ಒಗ್ಗರಣೆ ಜೊತೆ ಆಮ್ಲೆಟ್ ಮಾಡ್ಕೊಳ್ಳೋದಕ್ಕೆ. ಆದರೆ ಫ್ರೆಂಡ್ಸ್, ಮೊಟ್ಟೆ ಎಲ್ಲ ಮೊದಲೇ ಕೊಟ್ಟು ಎಲ್ಲ ಖಾಲಿ ಆಯಿತು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊಟ್ಟೆ ಟ್ರೈ ಇಲ್ಲಿ ಕಾಲ ಹತ್ರ ಇದೆ ಫ್ರೆಂಡ್ಸ್. ಈಗ ಹೌದು ಅಂತ ಹೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ನೀರನ್ನು ತುಂಬ್ಕೊಂಡು ಬಂದು ಕೆಳಗಡೆ ಇಡ್ತಾ ಇದ್ದಾರೆ ಇವ್ರತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಬೈತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಇವರು ನೀರನ್ನು ತುಂಬಿಕೊಡ್ತಾ ಇದ್ದಾರೆ. ಇದು ಮಧ್ಯಾಹ್ನದ ಊಟ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವರು ಅಂಗನವಾಡಿಗೆ ಹೋಗಿ ಫುಡ್ಡನ್ನು ತೆಗೆದುಕೊಂಡು ಬಂದರು ಫ್ರೆಂಡ್ಸ್. ಅವ್ರು ತೆಗೆದುಕೊಂಡು ಬರಲಿಲ್ಲ ಫ್ರೆಂಡ್ಸ್. ಅವರು ಹೋಗಿ ನನಗೆ ಹೇಳಿದರು ಫ್ರೆಂಡ್ಸ್. ಆಮೇಲೆ ನಾವು ಹೋಗಿ ಫ್ರೆಂಡ್ಸ್ ತೆಗೆದುಕೊಂಡು ಬಂದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಅಂಗನವಾಡಿ ಫುಡ್ ಬಂದಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಬೆಲ್ಲ, ಅಕ್ಕಿ, ಆಮೇಲೆ ಹಾಲು ಪೌಡ್ರು ಇದೆಲ್ಲ ಇದೆ ಫ್ರೆಂಡ್ಸ್. ನನ್ನ ಲೆಕ್ಕ ಫ್ರೆಂಡ್ಸ್, ದೇಶನ ನಡೆಸೋದಕ್ಕೆ ಈ ರೀತಿ ಅಂಗನವಾಡಿ ಟೀಚರ್ಸ್ಗಳಿಂದನೇ ಸಾಧ್ಯ ಫ್ರೆಂಡ್ಸ್. ಹೇಗಂತೀರ ಫ್ರೆಂಡ್ಸ್? ಇಲ್ಲಿ ನೋಡಿ, ಪ್ರತಿಯೊಬ್ಬರಿಗೂ ಹುಡುಕಿ ಮನೆಗೆ ಕೊಡ್ತಾರೆ ಫ್ರೆಂಡ್ಸ್. ಅದೇ ಗೌರ್ಮೆಂಟ್ ಯೋಜನೆ ಎಲ್ಲ ಇವರಿಗೆ ತಲುಪಿಸ್ಬಿಟ್ರೆ ಫ್ರೆಂಡ್ಸ್, ಇವ್ರುಗಳಿಂದ ಎಲ್ಲರಿಗೂ ಸಹಾಯ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಆಶಾ ಕಾರ್ಯಕರ್ತರು ಯಾವಾಗ ಬರ್ತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೇಗೆ ಗಜಿ ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇವರು ಅತ್ತೆ ಸೊಸೆ. ನೋಡಿ ಫ್ರೆಂಡ್ಸ್, ಮಧ್ಯಾಹ್ನ ಲೇಟಾಗಿ ತಿಂಡಿ ತಿಂದಿದ್ರು. 3 ಗಂಟೆ ಆಗ್ಲಿಕ್ಕೆ ಬಂತು. ಈಗ ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಬೇಳೆ ಸಾರು, ಆಮೇಲೆ ತತ್ತಿ ಬುರ್ಜಿ, ಎಗ್ ಬುರ್ಜಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹೊಟ್ಟೆ ತುಂಬ ಊಟ ಮಾಡಿ ಫ್ರೆಂಡ್ಸ್, ಖುಷಿಯಾಗಿ ಊಟ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಊಟ ಮಾಡ್ತಾ ಇದ್ದೀವಿ. ಈಗ ನಮ್ಮವ್ವ ಮಾಡಿದ್ದು ಒಗ್ಗರಣೆ ಫ್ರೆಂಡ್ಸ್. ನೋಡಿ ಹೇಗೆ ಕಲರ್ಫುಲ್ ಆಗಿದೆ ಫ್ರೆಂಡ್ಸ್. ಆದರೆ ಇವರು ಸೊಸೆ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್, ರೊಟ್ಟಿನೇ ತಿಂತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಕಡಿಗಾದರೂ ನೋಡಿ ಒಗ್ಗರಣೆ ನಮ್ಮವ್ವನೇ ತಿಂದ್ಲು. ಇಲ್ಲಿ ನೋಡಿ, ಈಗ ಇವಳು ಅನ್ನ ಊಟ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ನಂದು ಊಟ ಆಯಿತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹೊಟ್ಟೆ ತುಂಬ ಊಟ ಮಾಡಿ ಫ್ರೆಂಡ್ಸ್. ನಿಮ್ಮೂರ ಕಡೆ ಮಳೆ ಹೇಗಿದೆ ಫ್ರೆಂಡ್ಸ್? ಇಲ್ಲಂತೂ ಬಿಟ್ಟು ಬಿಡ್ದಂಗೆ ಹೊಡ್ಯಾಕತ್ತೆ ಬಿಟ್ಟೈತ್ರಿ ಫ್ರೆಂಡ್ಸ್. ಈಗ ನೋಡಿ, ಇವರಲ್ಲಿ ಅತ್ತೆ ಸೊಸೆಯಲ್ಲಿ ಯಾರು ಬೇಗ ಊಟ ಮಾಡ್ತಾರೆ ಅಂತ ನೋಡೋಣ ಫ್ರೆಂಡ್ಸ್. ಅಷ್ಟರಲ್ಲಿ ನಾನು ಚಹಾ ಇತ್ತು ಫ್ರೆಂಡ್ಸ್, ಸ್ವಲ್ಪ ಊಟ ಆದಮೇಲೆ ಚಹಾ ಕುಡಿಯೋದು ಒಂದು ರೂಢಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಅದಕ್ಕೆ ನಾನು ಚಹಾ ಬಿಸಿ ಮಾಡಿಕೊಂಡು ಚಹಾ ಕುಡಿತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿ ಇವರಿಗೆ ಒಂದು ಟ್ಯಾಬ್ಲೆಟ್ಸ್ ತಂದು ಕೊಡಬೇಕಂತೆ ಫ್ರೆಂಡ್ಸ್. ಅದಕ್ಕಾಗಿ ನಾನು ಟ್ಯಾಬ್ಲೆಟ್ಸ್ ತರೋಕ್ಕೆ ಇಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್. ಟ್ಯಾಬ್ಲೆಟ್ಸನ್ನು ತೆಗೆದುಕೊಂಡೆ ಫ್ರೆಂಡ್ಸ್. ಇದರಲ್ಲಿ ಇಲ್ಲ, ಐತಲ್ಲ, ಎಸ್ ಬಂತು ನೋಡಿ ಫ್ರೆಂಡ್ಸ್. ದಿನಕ್ಕೆ 2 ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಅತ್ತೆ ಹೆಂಗೆ ನೋಡ್ತಾರೆ ಗುಟ್ಕೊಂಡು. ಓಕೆ ಫ್ರೆಂಡ್ಸ್, ಸೊಸೆದೇ ಬೇಗ ಆಯಿತು ಫ್ರೆಂಡ್ಸ್, ಅತ್ತೆದೇ ಸ್ವಲ್ಪ ತಡ ಆಯಿತು ಫ್ರೆಂಡ್ಸ್. ನಿನ್ನೆ ಮಂಗಳವಾರ ಆಗಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಅವು ಒಂದು 380 ರೂಪಾಯಿ ಕೊಟ್ಟು ಕಳಿಸಿದ್ದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಟೊಮೆಟೊ, ಹೀರೆಕಾಯಿ, ಬದನೆಕಾಯಿ, ಆಮೇಲೆ ಕ್ಯಾಬೇಜ್ ತಂದಿದ್ದಾರೆ ಫ್ರೆಂಡ್ಸ್. ಆಮೇಲೆ ಡೊಣ್ಗಾಯಿ ಫ್ರೆಂಡ್ಸ್. ಇಲ್ಲಿ ಒಂದು ಮೆಣಸು ತಂದಿದ್ದಾರೆ ಫ್ರೆಂಡ್ಸ್. ಆಮೇಲೆ ಗುಂಪಿ ಹಾಕಿರ್ತಾರೆ ಫ್ರೆಂಡ್ಸ್. 10 ರೂಪಾಯಿಗೆ ಒಂದು ಗುಂಪಿ, 20 ರೂಪಾಯಿಗೆ ಒಂದು ಗುಂಪಿ. ಹಾಂ, ಗುಂಪಿಯಲ್ಲಿವು ಗುಂಪಿ ಎಲ್ಲಂತೆ ಫ್ರೆಂಡ್ಸ್. ಗುಂಪಿ ಆದರೆ 10 ರೂಪಾಯಿಗೆ ಒಂದು ಗುಂಪಿ ಹಾಕಿಟ್ಟಿರ್ತಾರೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಗುಂಪಿ ಅದು ಸ್ವಲ್ಪ ಸರಿ ಇಲ್ಲಾಗಿತ್ತಂತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಅವ್ರು ಮನೆಗೆ ಹೋಗೋಕ್ಕೆ ಹಳ್ಳಿಯಿಂದ ಬಂದಿರ್ತಾರಲ್ಲ ಫ್ರೆಂಡ್ಸ್, ಅವಾಗೇನು ಮಾಡ್ತಾರೆ, ಮನೆಗೆ ಹೋಗೋ ಅಬ್ಬರಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಗುಂಪಿ ಇಟ್ಟಿರ್ತಾರೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಊಟ ಆಯಿತು. ಈಗ ಇದನ್ನು ಎತ್ತಿಡ್ಬೇಕಂತೆ ಫ್ರೆಂಡ್ಸ್. ಊಟ ಆದ ನಂತರ ಫ್ರೆಂಡ್ಸ್ ಪಾತ್ರೆ ತೊಳೆಯೋದು ಫ್ರೆಂಡ್ಸ್. ಅದನ್ನು ಪಾತ್ರೆ ಹೊರಗಡೆ ಇಟ್ಟು ಬರಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಮ್ಮ ಒಂದು ತಡವಾಗಿ ಊಟ ಆಯಿತು ಫ್ರೆಂಡ್ಸ್. ಬರೋಬ್ಬರಿ ಹೊಟ್ಟೆ ತುಂಬೈತಂತ ನೋಡ್ರಿ ಫ್ರೆಂಡ್ಸ್. 2 ರೊಟ್ಟಿ ಒಗ್ಗರಣೆ ಮಾಡ್ಕೊಂಡಿದ್ದೆ ಅಂತ ಹೇಳಿ ಹೇಳ್ತಾರೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಬಾಂಡೆ ಹೊರಗಿಟ್ರು. ಈಗ ನಾನು ಇಲ್ಲೇ ಕೂತ್ಕೋಬೇಕಂತ ಫ್ರೆಂಡ್ಸ್. ಅದಕ್ಕೆ ನಮ್ಮ ತಂಗಿ ಚೇರು ಅಂದರೆ ನನ್ನ ಮಗಳ ಚೇರು ತಂದು ಇಲ್ಲೇ ಕೂತ್ಕೊತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಗ್ತಾಳೆ ನೋಡಿ ಫ್ರೆಂಡ್ಸ್.
ಇಲ್ಲಿ ನೋಡಿ ನಾನು ಪಾತ್ರೆ ತಂದಿಟ್ಟಿದ್ದೆ. ನನ್ನ ಸಂಗಾತಿ, ನನ್ನ ಧರ್ಮಪತ್ನಿ, ನನ್ನ ಅರ್ಧಾಂಗಿನಿ ಪಾತ್ರೆ ತಿಕ್ತಾ ಇದ್ದಾರೆ ಫ್ರೆಂಡ್ಸ್. ನಾನು ಒಳಗಡೆ ಇದ್ದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೊರಗಡೆ ಬಂದೆ ಕೂತ್ಕೋ ಅಂತ ಹೇಳ್ತಾರೆ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಗಕ್ಕೆ ಚಾಲು ಆಯಿತು ಫ್ರೆಂಡ್ಸ್. ಫ್ರೆಂಡ್ಸ್ ಫೈನಲಿ ಪಾತ್ರೆ ತಿಕ್ಕಾಯ್ತು. ಈಗ ನನ್ನ ಕೆಲಸ ಇದನ್ನೆಲ್ಲ ಹೋಗಿ ಒಳಗಡೆ ಇಟ್ಟು ಹೊಂದಿಸಿಡಬೇಕು ಫ್ರೆಂಡ್ಸ್. ನಮ್ಮ ಮನೆಗೆ ದನ ಬಂದಿತ್ತು, ಆಕಳು. ಅದಕ್ಕೆ ಮುಸ್ರಿ ಬಾನಿಯನ್ನು ಇಟ್ಟಿದ್ದೇನೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್. ಅಮ್ಮ ದಯವಿಟ್ಟು ಚೆಲ್ಲಬೇಡಮ್ಮ, ಹಾಗೆ ತಿನ್ನು, ನನ್ನ ಹೆಂಡತಿ ಬೈತಾಳೆ. ಬಾ 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 ಫ್ರೆಂಡ್ಸ್. ಈಗ ನಿಧಾನವಾಗಿ ತೆಗೆದುಕೊಂಡು ಹೋಗಿ ಒಳಗಡೆ ಇಡೋಣ, ಹೊಂದಿಸಿಡೋಣ ಫ್ರೆಂಡ್ಸ್. ಅವಳು ಬಟ್ಟೆ ತೊಳಿತಾ ಇರ್ತಾಳೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಓಡಿ ಹೋಗೋಣ. ಬೀಳುತ್ತೆ ಫ್ರೆಂಡ್ಸ್, ಬೀಳುತ್ತೆ. ಯಾ ಅಯ್ಯೋ ಹೊಡೆದೇ ಹೋಯ್ತಲ್ಲ ಮರೆಯ. ಬೈತಾಳೆ ಫ್ರೆಂಡ್ಸ್. ಈಗ ನನ್ನ ಹೆಂಡತಿ ಸರಿ ಬೈತಾಳೆ ಫ್ರೆಂಡ್ಸ್. ಈಗ ಒಂದೊಂದೇ ಮೇಲಿಡೋಣ ಫ್ರೆಂಡ್ಸ್. ಮೊದಲು ಗ್ಯಾಸ್ ಕಟ್ಟಿದ್ದು ಇದನ್ನ ಇದಕ್ಕೆ ಹಾಕಿಬಿಡೋಣ ಫ್ರೆಂಡ್ಸ್. ಆಮೇಲೆ ಗ್ಯಾಸ್ ಮೇಲೆ ಒಲೆ ಮೇಲೆ ಇಡುತ್ತಾರಲ್ಲ, ಇದನ್ನು ಹಾಕೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್.